ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕುಶಾಲನಗರ ಗೆಳೆಯರ ಬಳಗದ ವತಿಯಿಂದ ಇಂದು ಕೌಡಳ್ಳಿ ವಿಶೇಷ ಚೇತನ ಮಕ್ಕಳ ಶಾಲೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಪ್ಪು ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಮಾಡಿದ ಪುಣ್ಯದ ಮಹತ್ವ ಕಾರ್ಯಗಳು ಅವರು ಮರಣ ಹೊಂದಿದ ನಂತರ ನಮಗೆ ತಿಳಿಯುತ್ತದೆ. ಅವರು ಅಭಿನಯಿಸಿರುವ ಪ್ರತಿಯೊಂದು ಚಿತ್ರಗಳು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದ್ದು, ದೇವರಿಗೆ ನಿಜವಾಗಿಯೂ ಕರುಣೆ ಇಲ್ಲ. ಇಷ್ಟು ಬೇಗ ಪುನೀತ್ ರಾಜ್ಕುಮಾರ್ ಅವರನ್ನು ದೇವರು ತಮ್ಮ ಬಳಿ ಕರೆಸಿಕೊಂಡು ಹೋಗಬಾರದಿತ್ತು. ನನಗೂ ಅಪಾರ ನೋವಿದೆ. ನಾನು ಸಿನಿಮಾವನ್ನು ನೋಡಿದವನಲ್ಲ, ಆದರೆ ಅಪ್ಪು ಅವರ ಸಿನಿಮಾಗಳನ್ನು ನೋಡಿದ ನಂತರ ಅವರ ಅಭಿಮಾನಿಯಾದ ಪುನೀತ್ ರಾಜ್ಕುಮಾರ್ ಅವರು ಯುವಕರಿಗೆ ಸ್ಫೂರ್ತಿಯಾಗಿದ್ದು, ಅವರ ಆದರ್ಶ ಮತ್ತು ವ್ಯಕ್ತಿತ್ವ ಗುಣಗಳನ್ನು ಯುವಕರು ಪಾಲಿಸಿದಾಗ ಅವರಿಗೆ ನಾವು ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಿದ ಹಾಗೆ ಎಂದು ಹೇಳಿದರು. ಈ ಶಾಲೆಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಒಂದು ರೀತಿ ತೂಕ ಬಂದಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ಜನ ಸಹಾಯವನ್ನು ಮಾಡಿದ್ರ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ ಈ ಸಂದರ್ಭದಲ್ಲಿ ಹಾಜರಿರತಕ್ಕಂತ ಎಲ್ಲ ನನ್ನ ಆತ್ಮೀಯ ರೋಟರಿ ಟ್ರಸ್ಟ್ನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಈ ದೇಶ ಮತ್ತು ರಾಜ್ಯ ಕಂಡ ಅಪರೂಪದ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಪ್ರತಿಯೊಬ್ಬ ಮನೆಯ ಮಗನಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಜನರು ಎಂದಿಗೂ ಇಷ್ಟಪಡುತ್ತಾರೆ. ಅವರು ಮಾಡಿದ ದಾನ ಧರ್ಮಗಳು ಎಂದಿಗೂ ಪ್ರಸ್ತುತ. ಅವರ ಹಾದಿಯಲ್ಲಿ ನಾವೆಲ್ಲ ನಡೆಯೋಣ ಎಂದರು. ಕೆಲಸ ಮಾಡಿದ್ರೆ ಅಂತ ಗೊತ್ತಾಗಿದ್ದು ನಮಗೆ. ಹಾಗಾಗಿ ನಾವು ಕೂಡ ಒಳ್ಳೆಯ ಮಾರ್ಗದಲ್ಲಿ ಅವರ ಮಾಡಿರೋಂಥ ಸೇವೆಗಳನ್ನ ನೆನೆಸ್ಕೊಂಡು ಅವರ ಹೇಳಿರುವಂಥ ಮಾರ್ಗದರ್ಶನ ನಡೆದರೆ ಅವರ ಆತ್ಮ ಶಾಂತಿ ಸಿಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಕೂಡ. ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಪ್ಪು ಮಾತನಾಡಿ, ಪುನೀತ್ ರಾಜ್ಕುಮಾರ್ ಎಂದಿಗೂ ನಮ್ಮೊಂದಿಗೆ ಸದಾ ಜೊತೆಯಲ್ಲಿ ಇದ್ದಾರೆ. ಪುನೀತ್ ಅವರು ಮಾಡಿದ ಪುಣ್ಯದ ಕಾರ್ಯಗಳು ಎಂದಿಗೂ ಜನರ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದು, ಅವರಿಂದ ಲಕ್ಷಾಂತರ ಮಂದಿ ಅವರ ಹಾದಿಯಲ್ಲಿ ಇಂದು ನಡೆಯುತ್ತಿದ್ದು, ರಕ್ತದಾನ, ನೇತ್ರದಾನ ಮಾಡುವ ಮೂಲಕ ಸ್ಫೂರ್ತಿ ಹೊಂದಿದ್ದಾರೆ ಎಂದರು. ಮುಂದೆ ಹೋಗಿ ನಮ್ಮ ಸಕಲೇಶಪುರದ ಹಲವಾರು ಒಂದು ವೇದಿಕೆ ಇರ್ಬೋದು, ಜನರಿರ್ಬೋದು, ಎಲ್ಲ ಪ್ರೋತ್ಸಾಹ ಕೂಡ ತುಂಬಾ ಸಹಕಾರಿಯಾಗಿ, ಜೊತೆಗೆ ನಾವು ಯಾವ ರೀತಿ ಅಂದ್ರೆ ಒಳ್ಳೆ ವ್ಯಕ್ತಿನ ಫಾಲೋ ಮಾಡಿದ್ರೆ ನಾವು ತುಂಬಾ ಮುಂದೆ ಹೋಗ್ತೀವಿ. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಪ್ರಜ್ವಲ್, ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೌಶಿಕ್, ರೋಟರಿ ವಿಶೇಷ ಚೇತನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಈಶ್ವರಪ್ಪ, ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ಸುಬೇಂದ್ರ ನಾಯ್ಡು, ಕುಶಾಲನಗರ ಗೆಳೆಯರ ಬಳಗದ ಬಾಲು, ವಿನಯ್, ರಘು, ಆದರ್ಶ್, ಪ್ರೀತಂ, ಮಣಿ, ನಿಖಿಲ್, ಆಟೋಜಾನೆ ಇತರರು ಇದ್ದರು. ನಂತರ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.